ಹೇಗೆ ಅಂತ ಬ್ಯಾಕ್ ಕೊಡಿ. ಫಿಶ್ ಫ್ರೈ ಮಾಡೋಣ. ಫಸ್ಟ್ ಅದಕ್ಕೆ ತೊಳ್ಕೊಂಬಿಡೋಣ. ಫಸ್ಟ್ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಉಪ್ಪು ಹಾಕೊಳ್ಳೋಣ. ನೀರು ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳೋದು. ಸಾಕು. ಈ ಥರ ಚೆನ್ನಾಗಿ ತೊಳೆದ್ರೇ ನಿಮಗೆ ನೀವು ತಿನ್ನೋಕ್ಕಾಗೋದು. ಇಲ್ಲಾಂದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ನೋಡಿ ಹೆಂಗೆ ಬೆಳ್ಳಗಾಗಿದೆ. ಹಿಂಗೆ ಇರಬೇಕು ತೊಳೆದ್ರೆ ಪಳ್ಳಂತ. ಓಕೆನಾ? ಇವಾಗ ಇದು ಮುಗಿಸ್ಕೊಂಡು ನೆಕ್ಸ್ಟು ಮಸಾಲೆಗೆ ಹೋಗ್ಬಿಡೋಣ. ಡನ್. ಫಿಶ್ ಆಗಲೇ ಕ್ಲೀನ್ ಮಾಡ್ಕೊಂಡಾಯಿತು. ಇವಾಗ ಕ್ಲೀನಾಗಿ ಮಸಾಲೆ ಹಾಕೊಂಬಿಡೋಣ. ಆಯಿತಾ? ಒಂದು ಸ್ವಲ್ಪ ಮೇಲೆ ಲೈಟಾಗಿ ಕಾಣಿಸ್ಲಿ ಕ್ಲೀನಾಗಿ ಅವ್ರಿಗೂ. ಯಾವ ಮಸಾಲೆ? ಫಿಶ್ ಫ್ರೈ ಮಸಾಲ ಹಾಕ್ಸಿದ್ವಿ. ಚಿಲ್ಲಿ ಪೌಡ್ರು, ಕಲರ್ಗೆ, ಖಾರಕ್ಕೆ. ಒಂಚೂರು ಖಾರ ತಿನ್ನೋದು ಜಾಸ್ತಿನೇ ಬರೋದು. ಪೆಪ್ಪರು ಇನ್ನೊಂಚೂರು. ಪೆಪ್ಪರ್ ಏನಕ್ಕೆ? ರುಚಿ ಎಷ್ಟು ಬೇಕು ಅಷ್ಟು ಉಪ್ಪು. ಸದ್ಯಕ್ಕೆ ಇಷ್ಟು ಹಾಕ್ಕೊಂಡಿರೋಣ. ಮೇಲೆ ಉದುರ್ಸೋಕೆ ಇನ್ನೊಂದು ಸ್ವಲ್ಪ ಇರುತ್ತೆ. ನೀರು. ಇವಾಗ ಫಸ್ಟ್ ಎಣ್ಣೆ ಜಾಸ್ತಿ ಹಾಕೊಂಡು ಕಲಿಸಿದ್ರೆ ಮೀನಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ತವ ಮೇಲೆ ಚೆನ್ನಾಗಿರುತ್ತೆ. ತಿನ್ಬೇಕಾದ್ರೆ ಖಾರ ಕ್ಲೀನಾಗಿ ಫಿಶ್ ಅಂಟ್ಕೊಂಡಿರುತ್ತೆ. ಈ ಎಣ್ಣೆ ನೀವು ಹಾಕ್ಕೊಳ್ಳಿ. ಈ ಎಣ್ಣೆ ಇದಕ್ಕೆ ಹಾಕೋಣ. ಇದನ್ನೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡೋಣ. ಕ್ಲೀನಾಗಿ ಮಿಕ್ಸ್ ಆಗಬೇಕು. ಎಣ್ಣೆ, ಮಸಾಲೆ, ಉಪ್ಪು, ಖಾರ, ಪೆಪ್ಪರ್, ಅರಿಶಿನ. ಜಾಸ್ತಿ ಗಟ್ಟಿಗಿರ್ಬೋದು, ಜಾಸ್ತಿ ನೀರಾಗಿರ್ಬೋದು. ಏನು ಮಸಾಲೆ ಹಾಕಿ ಪಕ್ಕದ ಮೇಲೆ ಮಡಿಕೊಳ್ಳಿ. ಅದೆಲ್ಲ ಇಳಿಯುತ್ತೆ ಅದ್ರ ಮೇಲೆ. ಒಂದಕ್ಕೊಂದು ಅಂಟ್ಕೊಂಡು ಕಸ ಥರ ತೋರಿಸ್ತಾನೆ ಅಲ್ಲ. ಮುಗೀತು. ಈಗ ಹಾಕಿ ಒಂದು ಅರ್ಧ ಗಂಟೆ ಹಂಗೆ ಗಾಳಿಯಲ್ಲಿ ಆಡೋಕ್ಕೆ ಬಿಟ್ಬಿಡಿ. ಎಲ್ಲರೂ ಫ್ರಿಜ್ ಇರ್ತಾರೆ, ಫ್ರಿಜ್ಜಿಗೆ ಕೊಡಿ ಇದ್ದರೆ. ಇಲ್ವಾ? ಬೇಡ. ಮಸಾಲೆ ಹಂಗೆ ಹಾಕಿ ಗಾಳಿಯಲ್ಲಿ ಆಡೋಕ್ಕೆ ಬಿಟ್ಬಿಡಿ. ತಲೆ ಪೀಸೆಲ್ಲ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಮಸಾಲೆ ಚೆನ್ನಾಗಿ ಸೋರಿರೋ ಮಸಾಲೆ ಎಲ್ಲ ಅದ್ರ ಮೇಲೆ ಗೊತ್ತಿರುತ್ತೆ. ಅದನ್ನೆಲ್ಲ ತಲೆ ಮೇಲೆ ಹಾಕಿ ಬಿಟ್ಬಿಡೋಣ. ಉಲ್ಟಾ ಹಾಕಿಡಿ. ಆವಾಗಲೇ ಮಸಾಲೆ ನೀಟಾಗಿ ಇಳಿಯೋದು. ಓಕೆನಾ? ಒಂದು ಅರ್ಧ ಗಂಟೆ ಹಿಂಗೆ ಬಿಟ್ಬಿಟ್ಟು ಲಾಸ್ಟಲ್ಲಿ
ನೆಕ್ಸ್ಟ್ ಸ್ಟೆಪ್ ಏನಂತ ಆಮೇಲೆ ಹೇಳ್ತೀನಿ. ಹೊರಗಡೆ ಪಾರ್ಟಿ ಮಾಡ್ತೀವಿ. ಓಕೆ. ಅನಿಸುತ್ತದೆ ಹೇಗೆ? ನನಗೆ ಅನಿಸ್ದಂಗೆ ಇಲ್ಲಿ ಮಾಡೋದೇ ದೊಡ್ಡ ತಪ್ಪು. ಒಳ್ಳೆ ಜಾಗದಲ್ಲಿ ಮಾಡಬೇಕು. ಜಾಗ ಬ್ಯಾಕ್ಗ್ರೌಂಡ್ ಎಲ್ಲ ಬ್ಲರ್ ಮಾಡ್ಕೊಬೋದು. ಇದೆಲ್ಲ ಚೆನ್ನಾಗಿ ಬೆಂದಿದೆ. ಲೈಟಾಗಿ ಬ್ಲ್ಯಾಕ್ ಆಗಬೇಕು. ಕ್ಲೀನಾಗಿ ಯಾವಾಗ ಮಿಕ್ಸ್ ಮಾಡ್ತಾರೆ, ಇಲ್ಲಾಂದರೆ ತಳೆ ಹಿಡಿಯೋ ಥರ ಸ್ಮೆಲ್ ಬಂದ್ಬಿಡುತ್ತೆ. ಓಕೆನಾ? ಹುಡುಗ ಅರ್ಜ ಈಗ ಫಿಶ್ಶು ಒಂದು ಲೆವೆಲ್ಗೆ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಪ್ಲೇಟ್ಗೆಲ್ಲ ಬಡಿಸ್ಬಿಡೋಣ. ಒಂದು ಫಿಶ್ ಆಯಿತು. ಎರಡನೇ ಫಿಶ್ ಮೇಲ್ಗಡೆ ಮಾಡೋಣ. ಎರಡನೇ ಫಿಶ್ ಮೇಲೆ ಹಾಕಿ, ಲೈಟಾಗಿ ಮೇಲೆ ಹಾಕಿ ತಿನ್ಬೇಕಾದ್ರೆ ಎತ್ಕೊಂಡು ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ. ಓಕೆನಾ? ಎಲ್ಲ ನೀಟಾಗಿ ಎತ್ಕೊಂಬಿಡಿ, ಇಲ್ಲಾಂದ್ರೆ ತಲೆ ಹತ್ತಿರೋ ಥರ ಸ್ಮೆಲ್ ಬರುತ್ತೆ. ಈಗ ಹುಡುಗರಿಗೆ ತಿನ್ನಕ್ಕೆ ಕೊಟ್ಟರೆ ಪಳ 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 ಅಂತಿರ್ತಾರೆ, ಬಾಯಿಗೆ ಸೂಪರಾಗಿರುತ್ತೆ. ಒಂದ್ಸಲಿ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ, ಆಮೇಲೆ ಹೇಳಿ. ಡನ್ ಡನ್. ಇರಿ.